ಬೆಂಗಳೂರಿನ ವಯಾಲಿಕವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 26 ವರ್ಷದ ಮಹಾಲಕ್ಷ್ಮಿ ಎನ್ನುವ ಮಹಿಳೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರಲ್ಲಿ ನಡೆದ ಕೊಲೆ ದೆಹಲಿಗಿಂತಲೂ ಭೀಕರ ಅಂತ ಹೇಳಲಾಗ್ತಾ ಇದೆ. ತುಂಡು ತುಂಡಾದ ಮಹಿಳೆ ದೇಹದ ಭಾಗವನ್ನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು 50ರಿಂದ 60ಕ್ಕೂ ಹೆಚ್ಚು ಪೀಸ್ ಮಾಡಿದ್ನ ಹಂತಕ. ಫ್ರಿಡ್ಜ್ನಲ್ಲಿ ದೇಹವನ್ನ ಉಲ್ಟಾ ಜೋಡಿಸಿ ಇಟ್ಟಿದ್ದಂತೆ ಹಂತಕ. ನೋಡಿ, ಮಹಾಲಕ್ಷ್ಮಿ ಫೋಟೋವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಆ ಆಂಬ್ಯುಲೆನ್ಸ್ನಲ್ಲಿ ದೇಹದ ಭಾಗಗಳನ್ನ ಫ್ರಿಡ್ಜ್ನಲ್ಲಿ ಇಟ್ಟಿದ್ನಲ್ಲ, ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಈಗ ಪೊಲೀಸರು ಆಂಬ್ಯುಲೆನ್ಸ್ನಲ್ಲಿ ಇಟ್ಟು ಅದನ್ನ ಮರಣೋತ್ತರ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಕೊಲೆಯಾದ ಮಹಿಳೆ ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಆಕ್ಟಿವ್ ಆಗಿದ್ಲು. ಬೇರೆ ಬೇರೆ ಅಕೌಂಟ್ ಅನ್ನ ಹೊಂದಿದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರಂತೆ. ಜೊತೆಗೆ ಆಕೆ ಕೆಲಸ ಮಾಡ್ತಾ ಇದ್ದ ಕಡೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಕೊನೆಯದಾಗಿ ಕೆಲಸಕ್ಕೆ ಬಂದಿದ್ದು ಯಾವಾಗ, ಎಷ್ಟು ದಿನದಿಂದ ಕೆಲಸಕ್ಕೆ ಬಂದಿರಲಿಲ್ಲ, ಇದರ ಜೊತೆಗೆ ಆಕೆಯ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿದ್ದರು, ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಜೊತೆಗೆ ಯಾರ ಜೊತೆಗೆ ಹೆಚ್ಚು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇರುವಂಥ ವಯಾಲಿಕವಲ್ ಪೊಲೀಸರು. ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಆಕ್ಟಿವ್ ಆಗಿದ್ದಂಥ ಮಹಾಲಕ್ಷ್ಮಿ ನೋಡಿ, ಮದುವೆ ಆಗಿತ್ತು, ಆದರೆ ಗಂಡನನ್ನ ಬಿಟ್ಟು ಬೇರೆ ಕಡೆ ವಾಸ ಮಾಡ್ತಾ ಇದ್ರು. ಅಲ್ಲಿ ಒಂದಷ್ಟು ವಿಚಾರಗಳು ಈಗ ಬಯಲಿಗೆ ಬರ್ತಾ ಇದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಂತಕ ಇದ್ನ ಅಥವಾ ಹಂತಕರು ಇದ್ರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಯಾಕೆಂದರೆ ಒಬ್ಬನೇ ಮಾಡಿದ್ನ ಅಥವಾ ಜೊತೆಯಲ್ಲಿ ಯಾರಾದರೂ ಇದ್ರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಈಗ ಆಲ್ರೆಡಿ ವಯಾಲಿಕವಲ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆದಷ್ಟು ಬೇಗ ಹಂತಕರ ಹೆಡೆಮುರಿ ಕಟ್ತಾರೆ ಅಂತೇಳಿ ಈಗ ಹೇಳಲಾಗ್ತಾ ಇದೆ. ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬಹುತೇಕ ಒಂದಷ್ಟು ಲೀಡ್ ಸಿಕ್ಕಿರುತ್ತೆ ಪೊಲೀಸರಿಗೆ. ಆ ಲೀಡನ್ನು ಇಟ್ಟುಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಎಲ್ಲೇ ಅಡಗಿದ್ರು ಕೂಡ ಅವರನ್ನು ಎತ್ತಾಕೊಂಡು ಬರ್ತಾರೆ. ನೋಡಿ, ಇಲ್ಲಿ DCP ಗಿರೀಶ್ ಅವರು ಕೂಡ, ಅಂದರೆ ಕೇಂದ್ರ ವಿಭಾಗದ DCP ಗಿರೀಶ್ ಅವರು ಕೂಡ, ಶೇಖರ್ ಅವರು, ಮಹಾಲಕ್ಷ್ಮಿ ಜೀವಕ್ಕೆ ಮುಳುವಾಗಿದ್ದೇನು ಗೊತ್ತಾ, ಅಣ್ಣನನ್ನ ಮನೆಯಿಂದ ಓಡಿಸಿದ್ದೆ ಜೀವಕ್ಕೆ ಕುತ್ತು ಬಂತ. ರಿಪಬ್ಲಿಕ್ ಕನ್ನಡದ ಬಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ತಂದೆ ತಾಯಿ ಒಬ್ಬ ಅಣ್ಣ ತಮ್ಮನ ತುಂಬು ಸಂಸಾರ ಇಕ್ಕೆಯದ್ದು. ಕಳೆದ 1 ವರ್ಷದ ಹಿಂದೆ ಗಂಡನನ್ನ ಬಿಟ್ಟಿದ್ದಂಥ ಮಹಾಲಕ್ಷ್ಮಿ 4 ವರ್ಷದ ಮಗಳು ಕೂಡ ಇದ್ದಾಳಂತೆ. ಕಳೆದ ತಿಂಗಳ ತನಕ ಅಣ್ಣ ಅತ್ತಿಗೆ ಜೊತೆ ಮಹಾಲಕ್ಷ್ಮಿ ವಾಸ ಮಾಡ್ತಾ ಇದ್ರು. ವಯಾಲಿಕವಲ್ನಲ್ಲಿ 3 ಒಟ್ಟಾಗಿದ್ರು. ಈಗ ಕೃತ್ಯ ನಡೆದಿದೆಯಲ್ಲ, ಆ ಕೃತ್ಯ ನಡೆದಂಥ ಮನೆಯಲ್ಲೇ ಎಲ್ಲರೂ ಕೂಡ ವಾಸವಾಗಿದ್ರು. ಅಂದರೆ ಮಹಾಲಕ್ಷ್ಮಿ ಜೊತೆಯಲ್ಲಿ ಆಕೆ ಅಣ್ಣ ಅತ್ತಿಗೆ 3 ಕೂಡ ವಾಸ ಮಾಡ್ತಾ ಇದ್ರು. ನೆಲಮಂಗಲದ ಮತ್ತು ಅವ್ರ ತಂದೆ ತಮ್ಮ ಇದ್ರು ಅಂತ ಮಾಹಿತಿ ಇದೆ. ನೋಡಿ, ಇಲ್ಲೇನಾಗಿದೆ ಅಂತಂದರೆ, ಅಣ್ಣ ಅತ್ತಿಗೆ ಮದುವೆ ಆಗಿ ಇಲ್ಲಿಗೆ ಬರ್ತಾರೆ. ಸರ್, ತೆಂಗಿದಾಳಲ್ಲ, ತೆಂಗಿ ಮನೆ ಇದೆ ಅಂತೇಳಿ ತೆಂಗಿ ಮನೆಗೆ ಬಂದಿರ್ತಾರಂತೆ. ಆ ತೆಂಗಿ ಮನೆಗೆ ಬಂದಾಗ ಅಲ್ಲಿ ಅವ್ರ ಜೊತೆಲಿದ್ರು. ಆದರೆ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನೀವು ಮನೆ ಬಿಟ್ಟು ಹೋಗಿ ಅಂತೇಳಿ ಮಹಾಲಕ್ಷ್ಮಿ ಅಣ್ಣ ಮತ್ತು ಅತ್ತಿಗೆನ ಇಬ್ಬರನ್ನು ಕಳಿಸಿದ್ರಂತ ಆಚೆಗೆ. ನೀವು ಬೇರೆ ಕಡೆ ಮನೆ ನೋಡ್ಕೊಳ್ಳಿ ಅಂದಾಗ ಅಣ್ಣ ಮತ್ತು ಅತ್ತಿಗೆ ವರ್ತೂರು ಬಳಿ ಮನೆ ನೋಡ್ಕೊಂಡಿದ್ರಂತೆ. ಕಳೆದ ತಿಂಗಳಷ್ಟೇ ಅವರು ವರ್ತೂರಿಗೆ ಶಿಫ್ಟ್ ಆಗಿದ್ರು. ಇವತ್ತೇನಾದರೂ ಅಣ್ಣ ಅತ್ತಿಗೆ ಮನೇಲಿದ್ದಿದ್ರೆ ಇಂಥ ಒಂದು ಘಟನೆ ಆಗ್ತಾ ಇರಲಿಲ್ಲ. ಮಹಾಲಕ್ಷ್ಮಿ ತುಂಡು ತುಂಡಾಗಿ ಕೊಲೆ ಆಗ್ತಾ ಇರಲಿಲ್ಲ. ಒಂದಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ. ಶಾಕಿಂಗ್ ವಿಚಾರಗಳು ಕನ್ಫರ್ಮ್ ಆಗ್ದಂಗೆ ನಾವು ಅದನ್ನು ಬ್ರೇಕ್ ಮಾಡ್ತೀವಿ. ಯಾರು ಕೂಡ ಊಹೆ ಮಾಡಿದಂಥ ಶಾಕಿಂಗ್ ವಿಚಾರವೊಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದು ಕನ್ಫರ್ಮೇಷನ್ಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ. ಯಾಕಂದರೆ ಒಂದಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬಂದಾಗ ಅದು ಅಫಿಷಿಯಲಿ ಕನ್ಫರ್ಮ್ ಆಗೋವರೆಗೂ ಕೂಡ
ನಾವು ಅದನ್ನು ಬ್ರೇಕ್ ಮಾಡೋದಿಲ್ಲ. ಶಾಕಿಂಗ್ ವಿಚಾರ ಅದು, ನಮ್ಮ ಗಮನಕ್ಕೆ ಬರಬೇಕಾಗುತ್ತೆ. ಬಂದ ಬಳಿಕ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕನ್ನು ಕೂಡ ಮಾಡ್ತೀವಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಕೊಲೆಯಾದ ವಿಚಾರವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಟೀಮ್ಗಳನ್ನು ಕೂಡ ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿ ಅಣ್ಣ ಅತ್ತಿಗೆ ಇಬ್ಬರನ್ನು ಕೂಡ ಬೇರೆ ಬೇರೆ ಮಾಡಿದ್ರು, ಅಂದರೆ ಬೇರೆ ಕಡೆ ಕಳಿಸ್ಬಿಟ್ಟಿದ್ಲು ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಏನು ಈ ಭೀಕರ ಕೊಲೆಯ ಕಾರಣವೇನು, ಅಲ್ಲಿನ ಸ್ಥಳೀಯರು ಹೇಳಿದ್ದೇನು, ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಬೆಂಗಳೂರಲ್ಲಿ ಘನಘೋರ ಮರ್ಡರ್. ಮಹಿಳೆ ದೇಹ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ರು. ಎಸ್ ವೀಕ್ಷಕರೇ, ಸಿಲಿಕಾನ್ ಸಿಟಿ ಇದೊಂದು ಮರ್ಡರ್ಗೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ದೆಹಲಿಯ ಶ್ರದ್ಧಾ ವಾಕರ್ ಹತ್ಯೆ ಮಾದರಿಯಲ್ಲಿ 26 ವರ್ಷದ ಮಹಾಲಕ್ಷ್ಮಿಯನ್ನ ಕೊಂದು ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ತುರುಕಿದ್ದಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ನ 4ನೇ ಕ್ರಾಸ್ನಲ್ಲಿ ಘನಘೋರ ದುರಂತವೇ ಸಂಭವಿಸಿದೆ. ಮಹಾಲಕ್ಷ್ಮಿಯನ್ನು ವಿವಾಹಿತೆ ಮಹಿಳೆಯನ್ನ 19 ದಿನದ ಹಿಂದೆಯೇ ನೆತ್ತರು ಹರಿಸಿದ್ದಾನೆ. ಒಂದು ಮೃತದೇಹವನ್ನ 30 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ದುರುಳ ಪರಾರಿಯಾಗಿದ್ದಾನೆ. ಫಸ್ಟ್ ಫ್ಲೋರಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ. ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ, ಆಮೇಲೆ ಡಾಗ್ ಸ್ಕ್ವಾಡು, ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ದೀವಿ. FSL ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ತನಿಖೆ ಆಗಲಿ, ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಕೊಲೆಯಾದ ಮಹಿಳೆ ಜಸ್ಟ್ 3 ತಿಂಗಳ ಹಿಂದೆ ಅಷ್ಟೇ ನೆಲಮಂಗಲದಿಂದ ವೈಯಾಲಿ ಕಾವಲ್ಗೆ ಬಂದಿದ್ಲಂತೆ. ಜಯರಾಮ್ ಅನ್ನೋವರಿಗೆ ಸೇರಿದ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಇನ್ನು ಯುವತಿಯನ್ನ ಯುವಕನೊಬ್ಬ ಡ್ರಾಪ್ ಅಂಡ್ ಪಿಕಪ್ ಮಾಡ್ತಿದ್ದಂತೆ. ಹುಡುಗಿ 9:30 ಕೆಲ್ಸಕ್ಕೆ ಹೋಗೋಳು, ನೈಟ್ 9:30 10 ಗಂಟೆಗೆ ಬರೋಳು. ನೋಡಿದ್ವಿ ನಾವು 3ನೇ ಮನೆನೇ. ಅಂದರೆ ಅವಳು ಯಾರ ಹತ್ರ ಅಷ್ಟು ಮಾತಾಡ್ತಾ ಇರಲಿಲ್ಲ, ಒಬ್ಬಳೇ ಇರೋಳು. ಮಾಸ್ಕ್ ಹಾಕೊಂಡಿರೋರು. ಬೆಳಗ್ಗೆ 9:30 ಹೋಗೋರು, ನೈಟು 9:30 10 ಗಂಟೆಗೆ ಬರೋರು. ಇನ್ನು ಯುವತಿಯ ದೇಹವನ್ನ ಕತ್ತರಿಸಿ ಮೃತದೇಹದ ದುರ್ವಾಸನೆ ಬಾರದಂತೆ ಫ್ರಿಡ್ಜ್ನಲ್ಲಿಟ್ಟಿದ್ದಾರೆ. ಬಳಿಕ ಡೋರ್ ಲಾಕ್ ಮಾಡಿ ಯುವಕನೊಬ್ಬ ಎಸ್ಕೇಪ್ ಆಗಿದ್ದಾನೆ. ಕೆಲ ದಿನಗಳ ಬಳಿಕ ಅಕ್ಕಪಕ್ಕದ ಮನೆಯವರಿಗೆ ದುರ್ವಾಸನೆ ಬಂದು ಬಾಗಿಲು ಬಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು 165 ಲೀಟರ್ ಸಾಮರ್ಥ್ಯದ ಫ್ರಿಡ್ಜ್ನಿಂದ ಹುಳುಗಳು ಪಿತ ಪಿತ ಅಂತ ಹೊರಬರ್ತಿದ್ದು ಕಂಡು ಬಂದಿದೆ. ಬರ್ಬರವಾಗಿ ಹತ್ಯೆಯಾದ ಯುವತಿ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದು ಗಂಡನಿಂದ ದೂರವಾಗಿ ಒಂಟಿಯಾಗಿ ಜೀವನವನ್ನ ನಡೆಸ್ತಾ ಇದ್ಲಂತೆ. ಕೊಲೆಯಾದ ಮನೆಯಲ್ಲಿ FSL ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಧಾವಿಸಿ ಶೋಧ ಕಾರ್ಯ ಮಾಡ್ತಿದ್ದಾರೆ. ತನಿಖೆ ನಂತರವಷ್ಟೇ ಯುವತಿಯ ಕಗ್ಗೊಲೆಯ ಕಾರಣ ತಿಳಿದು ಬರಲಿದೆ.